ಕೊನೆಗೂ ಕನ್ನಡಿಗರ ಕ್ಷಮೆ ಕೇಳಿದ ಸೋನು ನಿಗಮ್. ಇನ್ಸ್ಟಾಗ್ರಾಂನಲ್ಲಿ ಸಾರಿ ಕರ್ನಾಟಕ ಎಂದು ಬರಹ, ಈಗೋಗಿಂತ ನಿಮ್ಮ ಮೇಲಿನ ಪ್ರೀತಿ ದೊಡ್ಡದು ಎಂದು ಪೋಸ್ಟ್. ಸರ್ಕಾರಿ ನೌಕರರಿಗೆ ಸರ್ಕಾರ ಗುಡ್ ನ್ಯೂಸ್. ತುಟಿ ಭತ್ಯೆ 1.50 ಹೆಚ್ಚಳ ಮಾಡಿ ಆದೇಶ. ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಜಾರಿ. ಪಾಕಿಸ್ತಾನ ವಿರುದ್ಧ ಭಾರತ ಮತ್ತೊಂದು ಜಲಾಸ್ತ್ರ. ಝೇಲಂ ರಾವಿ ನದಿ ನೀರಿಗೆ ಬ್ರೇಕ್. ಪ್ರಧಾನಿ ಮೋದಿ ಬೆಂಬಲಕ್ಕೆ ನಿಂತ ಸ್ಥಳೀಯರು. ಅತ್ತ ಪಾಕ್ ಕ್ಷಿಪಣಿ ಪರೀಕ್ಷೆ, ಇತ್ತ ಭಾರತ ಮಾಕ್ ಡ್ರಿಲ್. ಬುಧವಾರ ದೇಶಾದ್ಯಂತ ಅಣಕು ಪ್ರದರ್ಶನಕ್ಕೆ ಸೂಚನೆ. ಬಂಕರ್ಗಳ ದುರಸ್ತಿಗೆ ಗಡಿಭಾಗದ ಜನರ ಒತ್ತಾಯ. ಡೆಲ್ಲಿ ಹೈದರಾಬಾದ್ ಪಂದ್ಯಕ್ಕೆ ಮಳೆ ಅಡ್ಡಿ. ಲೀಗ್ ಹಂತದಲ್ಲೇ ಹೈದರಾಬಾದ್ ಪ್ರಯಾಣ ಅಂತ್ಯ. 13 ಅಂಕಗಳೊಂದಿಗೆ 5ನೇ ಸ್ಥಾನಕ್ಕೇರಿದ ಡೆಲ್ಲಿ.